ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಕೆಲಸದಿಂದ ವೀಡಿಯೋ ಮಾಡ್ತಾ ಇರೋದು ಇದನ್ನು. ಕೆಲಸ ಏನೂ ಇರಲಿಲ್ಲ. ಟೈಮ್ ಬಂದು 5 ಗಂಟೆ. ಖಾಲಿ ಕೂತಿದ್ದೆ. ಅವಾಗ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡೆ. ಸುತ್ತಲೂ ಎಲ್ಲ ಚೆನ್ನಾಗಿತ್ತಲ್ಲ, ಬಿಲ್ಡಿಂಗ್ಗಳು, ಮರಗಳು ಎಲ್ಲ. ಹಂಗಾಗಿ ಕೂತ್ಕೊಂಡು ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಏನೂ ಕೆಲಸ ಇಲ್ದಾಗ ಖಾಲಿ ಕೂತ್ಕೊಂಡಾಗ ಈ ಥರ ವೀಡಿಯೋ ಮಾಡೋದು, ಏನಾದರೂ ಮಾಡ್ತಾ ಇರಬೇಕಲ್ವ. ಹಾಗಾಗಿ ಇದು ಒಂಥರ ಕೆಲಸನೇ ಅಲ್ವ ನಮಗೆ, ಅದಕ್ಕೆ ಮಾಡ್ತಾ ಇರೋದು. ಆಮೇಲೆ ನೋಡಿ, ಇದೆಲ್ಲ ಮುಂದೆಗಡೆ ಎಲ್ಲ ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಾ. ಗ್ಲಾಸಲ್ಲಿ ಏನೋ ಕಾಣಿಸ್ತಿತ್ತು. ಮತ್ತು ಟೀ ಹೋಗ್ರಿ ಅಂತ ಅಂದರು. ಸರಿ ಆಯಿತು ಅಂತ ಕೆಳಗಡೆ ಬಂದೆ. ಕೆಳಗಡೆ ಲಿಫ್ಟಲ್ಲಿ ಬಂದೆ. ಲಿಫ್ಟಲ್ಲಿ ಹೋಗ್ಬೇಕು ಇವಾಗ ಮೇಲ್ಗಡೆ. ಅದಕ್ಕೆ ಲಿಫ್ಟ್ ಆನ್ ಮಾಡಿ ಒಳಗಡೆ ನಿಂತಿದ್ದೀನಿ. ನೋಡಿ, ಟೀ ಮಾಡೋ ಹತ್ರ ಬಂದೆ. ಟೀ ತಗೊಂಡೋಗೋಣ ಅಂತ ಟೀ ಮಾಡ್ತಾಯಿದ್ರು ಇನ್ನೂ. ಸರಿ ಆಯಿತು ಅಂತೇಳಿ ಸುಮ್ಮನೆ ನಿಂತಿದ್ದೆ, ಮಾಡಿಕೊಡ್ಲಿ ಅಂತೇಳಿ. ಸ್ವಲ್ಪ ಚೆನ್ನಾಗೆಲ್ಲ ಮಳ್ಳಿಸ್ದೆ ಅಂತ ಸುಮ್ಮನೆ ನಿಂತಿದ್ದೆ. ಟೀ ತಗೊಂಡೋಗ್ಬೇಕು ಇವಾಗ, ಮಾಡಿಕೊಡ್ಲಿ ಅಂತ ನಿಂತಿದ್ದೀನಿ. ನೋಡಿ, ಟೀ ಮಾಡಿಕೊಟ್ರು. ತಗೊಂಡು ಮತ್ತೆ ಅದೇ ಲಿಫ್ಟಲ್ಲಿ ವಾಪಸ್ ಬರಬೇಕಲ್ವ. ಅದಕ್ಕೆ ಬಂದು ಲಿಫ್ಟ್ ಆನ್ ಮಾಡಿ ಒಳಗಡೆ ಇನ್ನೂ ಆನ್ ಆಗಿ, ಅದು ಓಪನ್ ಆಗಿಲ್ಲ. ಈಚೆಗಡೆ ಅದು ಪ್ರೆಶ್ ಮಾಡಿ ನಿಂತಿದ್ದೀನಿ ಒಳಗಡೆ ಲಿಫ್ಟ್ಗೆ. ಅದಿನ್ನು ಓಪನ್ ಆಗಿಲ್ಲ. ನೋಡಿ, ಇವಾಗ ಓಪನ್ ಆಯಿತು. ಒಳಗಡೆ ಬಂದೆ. ನೋಡಿ, ಇವಾಗ ನನಗೂ ಈ ಲಿಫ್ಟಲ್ಲೆಲ್ಲ ಓಡಾಡಿ ರೂಢಿ ಆಗಿಬಿಟ್ಟೈತೆ ಸ್ವಲ್ಪ. ಅವಾಗೆಲ್ಲ ಫಸ್ಟೇ ಹೆದ್ರ್ಕೊಳ್ತಾ ಇದ್ದೆ. ಇವಾಗೇನು ಭಯ ಅನಿಸಲ್ಲ ನನಗೆ ನಿಜವಾಗ್ಲೂ. ಒಂಚೂರು ಭಯನೇ ಅನಿಸಲ್ಲ ಲಿಫ್ಟಲ್ಲಿ. ಒಂದು ಸಲ 2 ಸಲ ನೋಡ್ಕೊಂಬಿಟ್ರೆ ಮುಗೀತು. ಅಂದರೆ ಕರೆಂಟ್ ಯಾವಾಗ ಹೋಗ್ಬಿಡುತ್ತೋ ಅನ್ನೋ ಭಯ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಭಯ ಇಲ್ಲ ನನಗೆ. ಲಿಫ್ಟಲ್ಲಿ ಪರವಾಗಿಲ್ಲ. ಬಂದಿವಾಗ ಅವ್ರಿಗೆ ಟೀ ಕೊಟ್ಟೆ. ಅವರು ಟೀ ಕುಡಿದ್ರು. ನಾನು ಒಂದು ಸ್ವಲ್ಪ ಟೀ ಕುಡಿದೆ. ಟೀ ಕುಡಿದ್ಬಿಟ್ಟು ಡಸ್ಟ್ಬಿನ್ನಾಗಿದ್ದಿದ್ದು ಕಸ ಎಲ್ಲ ತೆಗೆದು ಅದನ್ನೆಲ್ಲ ಕಟ್ಟಿ ಗಂಟು ಮಾಡಿ ಅದನ್ನು ಸಪ್ರೇಟ್ ಇಡಬೇಕು. ಅದಕ್ಕೆ ಇಟ್ಟು ಬರೋಣ ಅಂತ. ಮತ್ತು ಹಂಗೆ ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಸ ಗುಡಿಸಿ ನೆಲ ಒರೆಸ್ತಾಯಿದ್ದೀನಿ. ಟೈಮ್ ಬಂದು 7 ಗಂಟೆ 6:45 ಆಗಿತ್ತು. ಬೇಗನೆ ಇವತ್ತು ಕೆಲಸ ಮುಗೀತಲ್ವ. ಅದಕ್ಕೇ ಅವರು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ರಿ ಅಂದರು. ಸರಿ ಆಯಿತು ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೂ ಟೈಮ್ ಆಗುತ್ತೆ, ಬೇಗ ಹೋಗೋಣ ಅಂತ ಕೆಲಸ ಮುಗಿಸ್ಕೊಂಡು. ಅಂದರೆ ನಾವು ಎಷ್ಟೇ ಹೊತ್ತಿಗೆ ಕೆಲಸ ಮುಗಿದ್ರೂ ನಾವು ಹೋಗೋಂಥ ಟೈಮ್ಗೆ ಹೋಗೋಕ್ಕಾಗೋದು. ಹಾಗಾಗಿ ನೋಡಿ, ಈಚೆ ಬಂದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಈಚೆ ಬಂದೆ. ಈಚೆ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾಯಿದ್ದೀನಿ. ಟೈಮ್ ಬಂದು 7:56. ಈಗ ನಾನು ಇಲ್ಲಿ ಬಂದಿರೋದು 7:57. ಈಗ ಬಂದಿರೋದು ನೋಡಿ. ಈಗ ಟೈಮ್ ಬಂದು 8:30. ಇನ್ನೂ ಬಸ್ ಬಂದಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಕಾಯ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ. ನಿಜವಾಗ್ಲೂ ನಮ್ಮ ಹತ್ರ ನಾನು ಇನ್ನೂ ಒಂದು ನನಗೆ ಅನುಭವ ಆಗಿರೋದೇನಪ್ಪ ಅಂದರೆ, ಇಂಥ ಟೈಮೆಲ್ಲ ನೋಡಿದಾಗ ನಮ್ಮ ಹತ್ರ 100 ರೂಪಾಯಿ ಇಲ್ಲದ ಮೇಲೆ ನಾವ್ಯಾವತ್ತೂ ಫ್ರೀ ಬಸ್ಸು ನಂಬ್ಕೊಂಡು ನಾವ್ಯಾವತ್ತೂ ಹೋಗ್ಬಾರ್ದು. ಆಮೇಲೆ ನನಗೆ ಬಿಟ್ಟಿದ್ದು ನೋಡಿದ್ರೆ, ನಾನು ಈಚೆ ಬಂದಿದ್ದು ನೋಡಿದ್ರೆ ಇಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಾಯ್ತು ನಾನು. ಈಗ ಟೈಮ್ ಬಂದು 8:30. 8:45 ಆತ ಬಂದೈತೆ. ನಾನು ವೀಡಿಯೋ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 8:45 ಆಯಿತು. ಅಂದರೆ ಅಷ್ಟು ಒಂದು ಇಷ್ಟೊತ್ತಿನಾಗ ನಾವು ಆಚೆ ಬರಬೇಕು ಅಂದರೆ 100 ರೂಪಾಯಿ ದುಡ್ಡಿರೋದು ನಾವು ಬರಬಾರ್ದು. ಆಮೇಲೆ ನಾವು ಕೆಲ್ಸಕ್ಕೆ ಬಂದರೂ ಅಷ್ಟೇ ನಮ್ಮ ಹತ್ರ 100, 150, 200 ರೂಪಾಯಿ ದುಡ್ಡಿದ್ದರೆ ಮಾತ್ರ ಕೆಲ್ಸಕ್ಕೆ ಬರಬೇಕು. ಯಾಕೆ ಗೊತ್ತಾ? ನಮ್ಗೆ ಒಂದೇ ಸಮಯಕ್ಕೆ ಬಸ್ ಸಿಗ್ತವೆ ಅಂತ ಹೇಳೋಕ್ಕಾಗಲ್ಲ. ಆಟೋದಲ್ಲಿ ಹೋಗಲೇಬೇಕಾಗುತ್ತೆ. ಹಾಗಾಗಿ ನನ್ನ ಹತ್ರ ಆಟೋಕ್ಕೂ ದುಡ್ಡಿರಲಿಲ್ಲ, ಬಸ್ಸೇ ಕಾಯ್ಕೊಂಡು ಕೂತಿದ್ದೀನಿ ಇವತ್ತು. ಅದಕ್ಕೆ ಬಸ್ಗೆ ಕಾಯ್ಕೊಂಡು ಕೂತ್ಕೊಂಡೇ ಇಲ್ಲಿ ಕಾಯ್ತಾ ಕೂತಿರೋದು. ಯಾಕಂದರೆ ದುಡ್ಡಿದ್ರೆ ಆಟೋದಾಗ ಹೋಗ್ಬಿಡ್ತಿದ್ದೆ ನಾನು. ಕಾಯೋಕ್ಕೆ ಅಂದ್ರಲ್ಲೇ ಇಲ್ಲಿ ಕೂತಿರೋದು. ನಿಜವಾಗ್ಲೂ 8 ಇಷ್ಟೊತ್ತಾದರೂ ನಾವು ಈಚೆ ಇದ್ದೀವಿ ಅಂದರೆ ಮನೆಗೆ ಹೋಗೋದು ಯಾವಾಗ, ಮನೆ ಕೆಲಸ ಮಾಡೋದು ಯಾವಾಗ? ನಿಜವಾಗ್ಲೂ ಆಚೆ ದುಡ್ಡಿಲ್ಲದ ಮೇಲೆ ಯಾವತ್ತೂ ನಾವು ಆಚೆ ಕಾಲಿಡಬಾರ್ದು. ಕೈಲಿ 100 ರೂಪಾಯಿ, 200 ರೂಪಾಯಿ ಇಲ್ಲದ ಮೇಲೆ ನಾವು ಯಾವತ್ತೂ ಒಂದು ಕೆಲಸಕ್ಕೆ ಆಗಲಿ, ಒಂದು ಎಲ್ಲೇ ಹೋಗಲಿ, 200 ರೂಪಾಯಿ ಇಲ್ಲದ್ದು ನಾವು ಆಚೆ ಅಟ್ಲೀಸ್ಟ್ ಒಂದು 100 ರೂಪಾಯಿ ಇರಬೇಕು ಕೈಲಿ. ಇಲ್ಲ ಅಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾವು ನೈಟ್ ಆದರೂ ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ. ಯಾಕಂದರೆ ಹೆಣ್ಮಕ್ಳು 8:30, 9 ಗಂಟೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು ಡೇಂಜರೇ. ನನಗೆ 8:30 ಆಯಿತು ಅಂದರೆ ನನಗೆ ಅವಲೇ ಭಯ ಶುರುವಾಗಿರುತ್ತೆ. ಯಾಕಪ್ಪ ಅಂದರೆ ಸರಿ ಇರಲ್ಲ, ಜಗತ್ತು ಪ್ರಪಂಚ ಸರಿ ಇರಲ್ಲ. ಹಂಗಾಗಿ ನಾನು 8:30, 8:45 ಒಳಗೆ ನಾನು ಮನೆ ಸೇರ್ಕೊಂಬಿಡ್ಬೇಕು. ನನಗೆ 9 ಗಂಟೆ 9:30ವರೆಗೂ ನಿಂತಿದ್ದೀನಿ. ಆದರೂ ಎಲ್ಲೋ ಒಂದು ಕಡೆ ಭಯ ಅನಿಸುತ್ತಲ್ವ. ಯಾಕಂದರೆ ಪ್ರಪಂಚ ಸರಿ ಇಲ್ಲ, ಜನ ಸರಿ ಇಲ್ಲ. ಹಂಗಾಗಿ 8:30, 8:45 ಒಳಗೆ ಹೆಣ್ಮಕ್ಳು ಮನೆ ಒಳಗೆ ಸೇರ್ಕೊಂಬಿಡ್ಬೇಕು. ನಿಜವಾಗ್ಲೂ ದುಡ್ಡಿರೋದ್ಮೇಲೆ ನಾವು ಆಚೆ ಹೋಗೋದು ತುಂಬ ಡೇಂಜರೇ. ದುಡ್ಡಿರೋದ್ಮೇಲೆ ಮನುಷ್ಯನ ಬೆಲೆನೇ ಇಲ್ಲ.